ಸೊ ಇವಾಗ ನಮ್ಮ ಮನೇಲಿರೋ ಸೀರೆಗಳನ್ನ ಒನ್ ಬೈ ಒನ್ ನೋಡೋಣ. ಫಸ್ಟ್ ಯಾವ ಸೀರೆ ತೋರಿಸ್ತೀರಾ? ಫಸ್ಟು ಅಕ್ಕನ ಮದುವೆಗೆ ಅಮ್ಮ ತೊಗೊಂಡಿರೋ ಒಂದು ಬ್ಯೂಟಿಫುಲ್ ಕಂಚಿ ಪಿಂಕ್ ಸ್ಯಾರಿ. ಓಕೆ, ಇಲ್ಲಿಂದ ನಾವು ಸ್ಟಾರ್ಟ್ ಮಾಡೋಣ. ಇದರದೊಂದು ಕಥೆನೂ ಇದೆ. ಫಸ್ಟ್ ಬನ್ನಿ, ಪಾಸ್ ಮಾಡಿ. ನಾನು ತರ್ತಾರೆ, ಇದು ಉಲ್ಟಾ ಐತೆ, ನಾನು ತೆಗಿತೀನಿ. ಹೇಳಕ್ಕ ನೀ ಸ್ಯಾರಿ. ಸಿ ಪಿಂಕ್ ಕಲರ್ ವಿತ್ ಗೋಲ್ಡನ್ ಕಾಂಬಿನೇಷನ್. ಓಕೆ, ಸಿ ಕುಚ್ ಡಿಸೈನ್ ಹೇಳಿ ಮಾಡಿಸಿರೋದು. ಓಕೆ, ಆ್ಯಂಡ್ ಈ ಡಿಸೈನ್ ಪರ್ಟಿಕ್ಯುಲರ್ಲಿ ಸ್ವಲ್ಪ ನೀವು ಕಡಿಮೆ ಪ್ರೈಸಲ್ಲಿನೂ ಆರಾಮ್ಸೆ ಮಾಡಿಸ್ಕೋಬೋದು. ಸ್ವಲ್ಪ ಹೆವಿನೂ ಬೇಡ, ಯಾಕಂದರೆ ಸೀರೆ ಆಲ್ರೆಡಿ ಹೆವಿ ಇರೋದ್ರಿಂದ ಸ್ವಲ್ಪ ಲೈಟಾಗಿರಲಿ ಅಂತ ನಾನು ಈ ಥರ ಹೇಳಿ ಮಾಡಿಸಿರೋದು. ಕುಚ್ಚು ಐ ಥಿಂಕ್ ತುಂಬ ಚೆನ್ನಾಗಿದೆ ಕುಚ್ಚು. ಆ್ಯಂಡ್ ಇದರದ್ದು ಫೋಟೋ ಕೂಡ ಹಾಕೊಂಡಿದ್ದಿದೆ, ಅಮ್ಮ ಹಾಕೊಂಡಿದ್ದಿದೆ ಈ ಸೀರೆನ. ಆ್ಯಂಡ್ ಇದು ಮದುವೆ ರಿಸೆಪ್ಷನ್ ಟೈಮಲ್ಲಿ ತೊಗೊಂಡಿರೋದು. ಇದಕ್ಕೆ ಫಸ್ಟು ಈ ಬ್ಲೌಸು ಸ್ಟಿಚ್ ಮಾಡಿಸಿತ್ತು, ಕಾಂಬಿನೇಷನ್ ತೊಗೊಂಬಂದು ಅಂತಂದು ಹೇಳಿ. ಬಟ್ ಲೈಕ್ ಆಗಿಲ್ಲ ಅಂತಂದು ಹೇಳಿ ಅದಾದಮೇಲೆ ಇದರದ್ದು ಒರಿಜಿನಲ್ ಬ್ಲೌಸ್ನ ಸೊ ಈ ಥರ ಎಲ್ಲ ಕಮ್ಲು ಎಲ್ಲ ಮಾಡಿಸಿತ್ತು. ಆ್ಯಂಡ್ ಬಟ್ ಆದರೂ ಅದು ಚೆನ್ನಾಗಿ ಬಂದಿಲ್ಲ ಅಂತಂದು ಹೇಳಿ ಇದನ್ನು ಬಿಟ್ಟು ಇವಾಗ ಇದಕ್ಕೆ ಆ್ಯಕ್ಚುಲಿ ಈ ರೀತಿ ಡಿಸೈನ್ ಮಾಡಿಸಿದ್ವಿ. ಸಿ ದ್ಯಾಟ್. ಸೊ ಇದು ಬ್ಯಾಕ್ ಸೈಡ್ ಡಿಸೈನ್, ಯು ಕ್ಯಾನ್ ಸಿ. ಸಿ ಇದೆಲ್ಲ ಮುತ್ತಿನ ವರ್ಕ್ ಮಾಡಿಸಿದೆ. ಸೊ ಇದು ಬ್ಲೌಸ್ ತೊಗೊಂಡು ಹೊಲಿಸಿರೋದಲ್ವಾ? ಇಲ್ಲ, ಇದು ಬ್ಲೌಸು ಈ ಪಿಂಕ್ ಕಲರ್ದು ಏನು ಸ್ಯಾರಿ ಬಂದಿತ್ತಲ್ಲ ಅದರಲ್ಲಿ ಬಂದಿರುವಂಥ ಬಟ್ಟೆ ಇದು. ಓಕೆ, ಈ ಬಟ್ಟೆಗೆ ಇಲ್ಲಿ ನೆಟ್ ಮಾತ್ರ ನಾನು ಸೆಪ್ರೇಟಾಗಿ ಹಾಕಿಸಿ ಆ್ಯಂಡ್ ಅದಕ್ಕೆ ಈ ರೀತಿ ಬ್ಯೂಟಿಫುಲ್ ಡಿಸೈನ್ನ ಹೇಳಿ ಮಾಡಿಸಿರೋದು. ಸೊ ಗೈಸ್, ನೀವು ನೋಡ್ತಾ ಇರ್ಬೋದು, ಇಲ್ಲಿ ಇವರು ಸ್ಯಾರಿ ಕಾಂಬಿನೇಷನ್ ಇರೋದನ್ನೆಲ್ಲ ತೊಗೊಂಡು ಈ ಥರ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಬೀಡ್ಸ್ ಕೂಡ ತುಂಬ ಕ್ವಾಲಿಟಿದು ಹಾಕಿದ್ದಾರೆ. ಕ್ವಾಲಿಟೀಸ್ ಇದೆ. ಆ್ಯಂಡ್ ಆಸ್ ವೆಲ್ ಸಿ ದ ನೆಕ್ ಡಿಸೈನ್ ನೋಡಿ. ಸಿ ಇದು ಫ್ರಂಟು ವಿ ನೆಕ್ ಡಿಸೈನ್ ಮಾಡಿಸಿರೋದು. ಆ್ಯಂಡ್ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ. ಸೊ ಥ್ರೋಟ್ ಈ ಥರ ಬ್ಲೌಸ್ ಮೇಲೆ ಬುಟ್ಟಾಸ್ ಬಂದಿರುತ್ತೆ. ಇದು ಕೂಡ ಸ್ಯಾರಿ ಕಾಂಬಿನೇಷನ್ ಥ್ರೆಡ್ಡಲ್ಲೇ ಮಾಡಿರೋದು. ಆ್ಯಂಡ್ ನೆಕ್ಸ್ಟು ಬೀಡ್ಸ್ ಬೇಕಂದರೆ ಈ ರೀತಿ ಮಾಡಿಸ್ಕೊಡ್ಬೋದು. ಓಕೆ, ನಿಮ್ಗೆ ಈ ಥರ ಡಿಸೈನ್ಸ್ ಏನಾದರೂ ಮಾಡಿಸ್ಕೊಡ್ಬೇಕಂದ್ರೆ ಈ ಕೆಳಗಡೆ ಹಾಕಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಜಸ್ಟ್ ಕಮೆಂಟ್ ಮಾಡಿ, ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಸೊ ಯು ಕ್ಯಾನ್ ಸಿ ತುಂಬ ಕ್ವಾಲಿಟಿ ಇರೋದು. 4 ವರ್ಷದ ಮೇಲೆ ಆಯಿತು ಅನ್ಸುತ್ತೆ ಮಾಡಿಸಿ. ಒಂದು ಥ್ರೆಡ್ ಕೂಡ ಪ್ರಾಬ್ಲಮ್ ಆಗಿಲ್ಲ. ಆ್ಯಂಡ್ ಬೀಚ್ ಕೂಡ ಹೋಗಿಲ್ಲ. ಇದ್ರದ್ದು ಕಲರ್ ಯಾವುದು ಪೇಡ್ ಆಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಇದು ಫಸ್ಟ್ ಸ್ಯಾರಿ ತೋರಿಸ್ಬೇಕಂತಿರೋದು. ಆ್ಯಂಡ್ ನೆಕ್ಸ್ಟು ಸೊ ಸೆಕೆಂಡ್ ಸ್ಯಾರಿ ಯಾವ್ದು ತೋರಿಸ್ತೀರಾ? ಆ್ಯಕ್ಚುಲಿ ಇದು ನೀವು ನೋಡಿದ್ರೆ ಕಲರ್ ತುಂಬ ಚೆನ್ನಾಗಿದೆ. ಇವಾಗ ಏನೋ ತೊಗೊಂಡಿದ್ದೇವೆ ಸ್ಯಾರಿ ಅಂತ ಅನಿಸುತ್ತೆ. ಬಟ್ ನಿಂಗೆ ಗೊತ್ತಲ್ಲ, ಇದು ಅಮ್ಮನ ಮದುವೆ ಸ್ಯಾರಿ. ಎಸ್, ಇದು ನಮ್ಮ ಅಮ್ಮನ ಮದುವೆ ಸ್ಯಾರಿ. ಹೆಚ್ಚು ಕಡಿಮೆ ಒಂಚೂರು ನೀವು ಕುಚ್ಚನ್ನ ಡೀಟೇಲ್ಡಾಗಿ ಇಲ್ಲಿ ಅಬ್ಸರ್ವ್ ಮಾಡಿ. ವೆರಿ ಸಿಂಪಲ್ ಡಿಸೈನ್. ಯಾರು ಹೆವಿ ಇಷ್ಟಪಡೋದಿಲ್ಲಲ್ಲ ಅವರಿಗೆಲ್ಲ ಇಷ್ಟೊಂದು ಸಿಂಪಲ್ ಡಿಸೈನ್ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇದು ಆಲ್ಮೋಸ್ಟ್ 35 years ಬ್ಯಾಕ್. ಹೌದು, ಇದು 35 ವರ್ಷದ ಹಿಂದಿನ ಸ್ಯಾರಿ. ಇವಾಗಲೂ ನೋಡ್ಬೋದು ಎಷ್ಟು ವೇಟ್ ಇದೆ, ಎಷ್ಟು ರಿಚ್ ಇದೆ ಡಿಸೈನ್ ಅಂದರೆ. ಸಿ ಇದು ಬಾರ್ಡರ್ ನೋಡಿ, ಫುಲ್ ಹೆವಿ ಬಾರ್ಡರ್. ಕಾಂಬಿನೇಷನ್ ಮಾಡಬೇಕು ಅಂತಾನೆ ಇದನ್ನು ಪರ್ಟಿಕ್ಯುಲರ್ ಆಗಿ ಹೇಳಿ ಹೊಲಿಸಿರೋವಂಥದ್ದು. ಓಕೆ, ಈ ಸ್ಯಾರಿ ಬ್ಲೌಸ್ ಇರಲಿಲ್ಲ, ಸೊ ಅದಕ್ಕೆ ಅಂತ ಬಟ್ಟೆ ತೊಗೊಂಡು ಡಿಸೈನ್ ಮಾಡಿಸಿರೋದು. ಹೆಂಗೆ ತಗೋಬೋದು, ಇದಕ್ಕೆ ಚೆನ್ನಾಗಿ ಇದಕ್ಕಿಂತ ಚೆನ್ನಾಗಿರೋ ಬಟ್ಟೆ ತೊಗೋಬೋದು. ಇದಕ್ಕೆ ಇದು ಕೂಡ ತುಂಬ ಚೆನ್ನಾಗಿರೋದು ಬಟ್ಟೆನೇ. ಸಿ ದ ಡಿಸೈನು ನೀವು ಈ ರೀತಿ ಮಾಡಿಸ್ಕೋಬೋದು ಡಿಸೈನ್. ಸೊ ಇದು ಎಲ್ಬೋ ಡಿಸೈನ್, ಎಲ್ಬೋ ಮತ್ತು ಇಲ್ಲಿ ನೆಟ್ ಹಾಕ್ಸಿದೆ ಮಿಡಲಲ್ಲಿ. ಓಕೆ, ಯು ಕ್ಯಾನ್ ಸಿ. ಆ್ಯಂಡ್ ಕಂಪ್ಲೀಟ್ ಥ್ರೆಡ್ ಹ್ಯಾಂಡ್ ಮೇಡ್ ವರ್ಕ್. ಸೀತ್ ಇಲ್ಲಿ ಎಲ್ಬೋದು ಲಾಸ್ಟಿಗೆ ಮುತ್ತು ಹಚ್ಕೊಳೋ ಬದಲಿ ಈ ರೀತಿ ಪೆಟಲ್ಸ್ ಡಿಸೈನ್ಸ್ ಕೂಡ ಮಾಡಿಸ್ಕೊಡ್ಬೋದು. ಓಕೆ, ಇವ್ರು ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ನೋಡಿ. ನೋಡಿ ಇದು ಡೋರಿ ನೋಡಿ. ಹಾಂ, ಇದು ಸೊ ಡೋರಿ ಡಿಸೈನ್ ನೋಡ್ಬೋದು. ಸೇಮ್ ಇಲ್ಲಿ ಎಲ್ಬೋ ಟಚ್ ಇದೆಲ್ಲ ಅದೇ ಪ್ಯಾಟರ್ನ್ ಡಿಸೈನ್ಸ್ಗೆಲ್ಲ ಇದನ್ನು ಸೆಪ್ರೇಟಾಗಿ ಹೇಳಿದ್ರೆ ಮಾಡಿಕೊಡ್ತಾರೆ ಈ ರೀತಿ. ಓಕೆ, ನೀವು ಡೌರಿನ ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡಿಸ್ಕೋಬೋದಲ್ವಾ? ಡೋರಿನ ಹೆಂಗೆ ಬೇಕಂಗೆ ಡಿಸೈನ್ ಆಗಿ ಸೀರೆಗೆ ತಕ್ಕಂತೆ ಪ್ಯಾಟರ್ನ್ ಮಾಡಿ. ಓಕೆ, ಆ್ಯಂಡ್ ಫ್ರಂಟ್ ಡಿಸೈನ್ ನೋಡೋಣ. ಇದು ಫ್ರಂಟ್ ಡಿಸೈನ್. ಓಕೆ, ಸೊ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ನೀವು ಹೇಳಿ ಕಸ್ಟಮೈಸ್ ಮಾಡಿ ಮಾಡಿಸ್ಕೋಬೋದು. ಆ್ಯಂಡ್ ಈ ಬೀಡ್ಸ್ ಕೂಡ ನಿಮ್ಗೆ ಯಾವ ಕಲರ್ ಕಾಂಬಿನೇಷನ್ ಇರುತ್ತೆ ಅದಕ್ಕೆ ತಕ್ಕಂಗೆ ಮಾಡಿಕೊಡ್ತೀವಿ. ನಿಮಗೆ ಈ ಥರ ಏನಾದರೂ ಡೌರಿ ಅಥವಾ ಈ ಥರ ಬೀಡ್ಸ್ ಬೇಕು ಹಚ್ಚಿಸ್ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ಇದು ಸೆಕೆಂಡ್ ಸ್ಯಾರಿ, ಇಟ್ಸ್ ಆಲ್ ಅಬೌಟ್ ಸೆಕೆಂಡ್ ಸ್ಯಾರಿ. ಸೊ ನೆಕ್ಸ್ಟ್ ಸ್ಯಾರಿ ಯಾವುದು? ನೆಕ್ಸ್ಟ್ ಸ್ಯಾರಿ ಓಕೆ, ಗ್ರೀನ್ ಕಾಂಬಿನೇಷನ್ ಇದೆ. ಓಕೆ, ಮ್ಯಾರೂನ್. ಸೊ ಇದು ನಮ್ಮ ಅಮ್ಮ ಅಕ್ಕನ ಮದುವೆ ಸ್ಟೇಜಲ್ಲಿ ಉಟ್ಕೊಂಡಿರೋದು, ರಿಸೆಪ್ಷನ್. ಇದರಲ್ಲಿ ನಾನು ಆ್ಯಕ್ಚುಲಿ ಮೇನ್ ಆಗಿ ನಿಮಗೆ ಕುಚ್ಚು ನೋಡಬೇಕು, ಕುಚ್ ಡಿಸೈನ್. ಸೊ ಸಿ ವೆರಿ ಸಿಂಪಲ್
ಆ್ಯಂಡ್ ಎಲಿಗೆಂಟ್ ಆಗಿರೋಂಥ ಕುಚ್ ಡಿಸೈನ್. ಸೊ ಈ ಕುಚ್ ಡಿಸೈನ್ ತುಂಬ ಯುನಿಕ್ ಆಗಿದೆ, ಹ್ಯಾಂಡ್ ಮೇಡ್ ಇದು ಕಂಪ್ಲೀಟ್, ಯಾವುದು ಮಷಿನ್ ಮೇಡ್ ಅಲ್ಲ. ಓಕೆ, ಸೊ ಇದು ಸ್ಯಾರಿ, blouse. ಇದ್ರ ಬ್ಲೌಸ್ನ ನೋಡೋಣ. ಇಲ್ಲಿ ಲೈನ್ಸ್ ಇದೆಯಲ್ಲ, ಅದಕ್ಕೆ ಅದೇ ಪ್ಯಾಟ್ರನ್ನ ಲೈನ್ಸ್ ಇಟ್ಟು ಸ್ಲೀವ್ಸಿಗೆ ಎಲ್ಬೋ ಸ್ಲೀವ್ಸ್. ಸೊ ಇದು ಬ್ಯಾಕ್ ಸೈಡ್ ಡೋರಿ. ಹಾಂ, ಬ್ಯಾಕ್ ಸೈಡ್ ಡಿಸೈನ್ ನೋಡೋದಾದರೆ ಸ್ಯಾರಿಲಿ ಏನು ಕಾಂಬಿನೇಷನ್ ಇದೆ ಅದನ್ನೇ ತೊಗೊಂಡು ಮಾಡಿರೋದು. ಈ ಥರ ಫ್ಲವರ್ ಮತ್ತು ಎಲ್ಲ ಮಾಡಿದ್ದಾರೆ. ಸೇಮ್ ಕಲರ್ ಕಾಂಬಿನೇಷನ್ ಮಾಡಿ ವರ್ಕ್ ಮಾಡಿಸಿರೋದು. ಆ್ಯಂಡ್ Sleeves design ಗೆ ಬಂದ್ರೆ? ಇಲ್ಲಿ ಸ್ಯಾರಿಯಲ್ಲಿ ಏನು ಸೀಕ್ವೆನ್ಸ್ ಬಂದಿದೆಯಲ್ಲ ಅದೇ ರೀತಿ ನೋಡಿಬಿಟ್ಟು ಇದನ್ನು ಮಾಡಿಸಿರೋದು. ಓಕೆ, ಓಕೆ, ಈ ಡಿಸೈನ್ ತುಂಬ ಚೆನ್ನಾಗಿದೆ. ಯಾರಿಗಾದರೂ ಬೇಕಂದರೆ ಈ ಡಿಸೈನ್ ಮಾಡ್ಕೋಬೋದು. ಮದುವೆಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇದು ಅಕ್ಕನ ರಿಸೆಪ್ಷನಲ್ಲೇ. ಸೊ ಈ ಥರ ಡೌರಿ ಕೂಡ ಕಟ್ಟಿದ್ದಾರೆ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಇದು ಅಷ್ಟೇ ಆಲ್ಮೋಸ್ಟ್ 4.5 years ಆಯಿತು, ಏನೂ ಆಗಿಲ್ಲ, ಒಂದು ಸ್ಟೋನ್ ಕೂಡ ಹೋದಿಲ್ಲ. ಆ್ಯಂಡ್ ಥ್ರೆಡ್ ಕೂಡ ವರ್ಕ್ ಹಾಗೆ ಇದೆ, ತುಂಬ ನೀಟಾಗಿ. ಎಷ್ಟು ಟೈಮ್ ವೇರ್ ಮಾಡಿದ್ರೂ ಇಷ್ಟು ಚೆನ್ನಾಗೇ ಲುಕ್ ಕೊಡ್ತಾ ಇದೆ. ಸೊ ಇವ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಡಿಸೈನರ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಿ ಆಯಿತಾ. ಸೊ ಇವಾಗ 3ನೇ ಸಾರಿ ಮುಗೀತು, ನೆಕ್ಸ್ಟ್ ಸಾರಿಗೆ ಹೋಗೋಣ. ಸೊ ನೆಕ್ಸ್ಟ್ ಯಾವ ಸ್ಯಾರಿ ತೋರಿಸ್ತೀರಾ? ಆ್ಯಕ್ಚುಲಿ ನಮ್ಮದೇ ಸ್ಯಾರಿ. ಓಕೆ, ಇದು ನಮ್ಮ ಅಕ್ಕನ ಮದುವೆಗೆ ನಮ್ಮ ಅಕ್ಕ ಹಾಕೊಂಡಿರೋ ಸ್ಯಾರಿ. ಇದು ತುಂಬ ಸ್ಪೆಷಲ್, ಬಿಕಾಸ್ ಕಂಚಿಯಲ್ಲಿ ತೊಗೊಂಡು ಬಂದಿದ್ದನ್ನ. ಇದನ್ನು ಕೂಡ ಇದು ಕಂಚಿ. ಓಕೆ, ಇವಾಗ ಮದುವೆಯಲ್ಲಿ ಏನು ಕಲೆಕ್ಷನ್ ನಾವು ತೋರಿಸ್ತಾ ಇದ್ವಿ ಇದೆಲ್ಲ ಕಂಚಿಯಲ್ಲಿ ಪರ್ಚೇಸ್ ಮಾಡಿರೋದು, ನಾಟ್ ಫ್ರಮ್ ಹುಬ್ಳಿ. ವೆರಿ ಎಲಿಗೆಂಟ್ ರೆಡ್ ಆ್ಯಂಡ್ ಬ್ಲೂ. ಓಕೆ, ಇದು ಕಾಂಬಿನೇಷನ್ ನೋಡ್ಬೋದು, ಸೇಮ್ ನೀವು ಮದುವೆಗೆಲ್ಲ ಹಾಕೋತಿರಲ್ಲ ಅದೇ ಕಾಂಬಿನೇಷನ್. ಆ್ಯಂಡ್ ಬಾರ್ಡರ್ ಬಂದುಬಿಟ್ಟು ಹಾಫ್ ಬಾರ್ಡರ್ ಸ್ಯಾರಿ ಅಲ್ವಾ? ದೊಡ್ಡದು ಬಾರ್ಡರ್ ತುಂಬ ದೊಡ್ಡದಾಗಿದೆ. ಈ ಥರ ಥ್ರೋಟ್ ಸ್ಯಾರಿ, ಈ ಥರ ಸೀಕ್ವೆನ್ಸ್ ಇದೆ ಫ್ಲವರ್ದು, ಪ್ಲಸ್ ಕಾಪರ್ ಬಾರ್ಡರ್. ಕುಚ್ ನೋಡಿ, ಇದು ತುಂಬ ಚೆನ್ನಾಗಿದೆ. ಸೊ ಇದ್ರ ಕುಚ್ ನೋಡೋದಾದರೆ ಹೇಳಿ ಸಿಂಪಲ್ ಆಗಿ ಡಿಸೈನ್ನ ಮಾಡಿಸ್ಕೊಂಡಿರೋದು. ಹೆವಿ ಬೇಡ, ಇಷ್ಟು ಸಿಂಪಲ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೀವು ನೋಡ್ಬೋದು ಕುಚ್ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ. ಸ್ಮಾಲ್ ಪಿಟಿ ಫ್ಲವರ್ಸ್ನ ಹಾಕಿದ್ದಾರೆ ಇಲ್ಲಿ ಸ್ಯಾರಿ ಕಾಂಬಿನೇಷನ್ನ ತೊಗೊಂಡು. ಗೋಲ್ಡನ್, ಬ್ಲೂ ಆ್ಯಂಡ್ ರೆಡ್ ಓಕೆ ಹಾಕಿರೋದು. ಸೊ ಇದು ಕಂಪ್ಲೀಟ್ ಸ್ಯಾರಿ ಇದೇ ಥರ ಇದೆ, ರೆಡ್ ಕಲರ್. ಸೊ ಯು ಕ್ಯಾನ್ ಸಿ ಸ್ಯಾರಿ ಈ ಥರ ಇದೆ. ನೆಕ್ಸ್ಟ್ ಬ್ಲೌಸ್ ತೋರಿಸ್ತೀರಾ? ಇದು ಮತ್ತು ಬ್ಲೌಸು. ಸೊ ಇದು ಬ್ಲೌಸ್ ಆಗಿರಲಿ ಮದುವೆಗೆ ಅಂತಂದು ಹೇಳಿ ಇದನ್ನು ಸ್ಟಿಚ್ ಇದೇ ಕಾಂಬಿನೇಷನಲ್ಲಿ ಮಾಡಿಸಿದ್ದು. ಹಿಂದೆ ನಾನು ಹೈ ನೆಕ್ ಇಡಿಸಿ ಓಪನ್ ಕಾಲ್ ಇಡ್ಸ್ಕೊಂಡಿರೋದು. ಓಕೆ, ಆ್ಯಂಡ್ ಸ್ಲೀವ್ಸ್ಗೆ ಡ್ರಾಪ್ ಡಿಸೈನ್ ಅಂತ ಅವಾಗ ಸ್ವಲ್ಪ ಫೇಮಸ್ ಇತ್ತು ಅಕ್ಕನ ಮದುವೆ ಟೈಮಲ್ಲಿ. ಸೊ ಅದಕ್ಕೆ ಇದು ಡ್ರಾಪ್ ಡಿಸೈನ್ ಅಂತೇಳಿ ಈ ರೀತಿ ಡಿಸೈನ್ ಮಾಡಿಸಿರೋದು. ಆಲ್ಮೋಸ್ಟ್ 4 years ಆಯಿತು ಡಿಸೈನ್ ಮಾಡಿಸಿ. ಆ್ಯಂಡ್ ಕೈಗೆ ಈ ರೀತಿ ಲೆಂತ್ ಸಮ್ಟೈಮ್ಸ್ ಬೀಡ್ಸ್ ಹಾಕಿಸ್ತೀವಲ್ಲ, ಬೀಡ್ಸ್ ಬದಲಿ ಇಲ್ಲಿ ಒಂಥರ ಡಿಫ್ರೆಂಟ್ ಇರಲಿ ಡಿಸೈನ್ ಅಂತ ಹೇಳಿ. ಸೊ ನಮ್ದು ಎಲ್ಲ ಬ್ಲೌಸಲ್ಲೂ ನೋಡಿದ್ರೆ ನೀವು ಪ್ರತಿಯೊಂದು ಆಯಿತು ಡಿಫ್ರೆಂಟ್ ಆಗಿ ಬೀಡ್ಸ್ನ ಹಾಕಿದ್ದಾರೆ. ಸೊ ಇದೊಂಥರ ಬೇರೆ ಪೈಪ್ ಥರ ಕಾಂಬಿನೇಷನ್ಸ್ ಇದೆ. ಆ್ಯಂಡ್ ಹಾಕಿ ಈ ರೀತಿ ಡಿಸೈನ್ ಮಾಡಿಸ್ಕೊಂಡಿತ್ತು. ಇದು ಮದುವೆಗಂತ ಸ್ವಲ್ಪ ಗ್ರ್ಯಾಂಡ್ ಆಗಿನೇ ಮಾಡಿಸಿದೆ. ಓಕೆ, ಫ್ರಂಟ್ ಯಾವ ಥರ ಇದೆ? ಫ್ರಂಟ್ ಸೊ ನೀವು ಫ್ರಂಟ್ ಡಿಸೈನ್ ಕೂಡ ಇದೆ ಈ ಥರ ನೆಕ್ಕಲ್ಲಿ. ನೆಕ್ಕು ಆ್ಯಂಡ್ ಇದು ಡಿಸೈನ್ ಕಂಪ್ಲೀಟ್ ವರ್ಕ್. ಇವೆಲ್ಲ ಏನಂತಂದರೆ ಸ್ವಲ್ಪ ಹೆವಿ ಡಿಸೈನ್ ಮದುವೆಗೋಸ್ಕರ ಮಾಡಿಸಿರೋದು. ನೆಕ್ಸ್ಟ್ ಬೇಕಂತಂದರೆ ಸ್ವಲ್ಪ ಸಿಂಪಲ್ ಪ್ಯಾಟ್ರನ್ ಮಾತ್ರ, ಡಿಸೈನ್ ಬಿಟ್ಟು ಸಿಂಪಲ್ ಪ್ಯಾಟ್ರನ್ ಮಾತ್ರ ಡಿಸೈನ್ ಬ್ಲೌಸ್ದು. ಅದೊಂದು ಬೇಕಂದರೆ ವಿಡಿಯೋ ಮಾಡಿ ಹಾಕೋಣ. ಓಕೆ, ನಮ್ಮ ಕಡೆ ಯಾಕೆ ಡಿಸೈನ್ ಮಾಡಿಸ್ಬೇಕಂದ್ರೆ ಕ್ವಾಲಿಟಿ. ಸಿ ಯು ಕ್ಯಾನ್ ಸಿ ಇಷ್ಟು ವರ್ಷ ಆದರೂ ಕೂಡ ಒಂದು ಬೀಡ್ಸ್ ಆಗಲಿ ಏನು ಪ್ರಾಬ್ಲಮ್ ಆಗಿಲ್ಲ, ಕಲರ್ ಕೂಡ ಹೋಗಿಲ್ಲ. ಯು ಕ್ಯಾನ್ ಸಿ ಹಿಯರ್ ಆ ಗೋಲ್ಡನ್ ಟಚ್ ಹಾಗೆ ಇದೆ. ಸೊ ನಮ್ಮ ಕಡೆ ನೀವು ಡಿಸೈನ್ ಮಾಡಿಸಿದ್ರೆ ನಿಮಗೆ ಇಷ್ಟು ಲೈಕ್ ನೀವು ಎಷ್ಟು ವರ್ಷ ಬೇಕಾದರೂ ಅದನ್ನ ತೊಟ್ಕೋಬೋದು. ಟು ಯು ಕ್ಯಾನ್ ವೇರ್. ಓಕೆ, ಸೊ ದಿಸ್ ಇಸ್ ಆ್ಯಂಡ್ ಅಗೇನ್ ಡೋರಿ. ಸೊ ಇದ್ರದ್ದು ಡೌರಿ ಕೂಡ ಡಿಸೈನ್ ಮಾಡಿದ್ದಾರೆ. ದಿಸ್ ಡೋರಿ ಈಸ್ ಫ್ಲವರ್ ಡಿಸೈನಲ್ಲಿ. ಓಕೆ, ಇದ್ರ ಡೋರಿ ನೋಡಿ ಈ ಥರ ಡಿಸೈನ್ ಇದೆ. ಸೊ ಸೇಮ್ ಕಾಂಬಿನೇಷನ್. ಆ್ಯಂಡ್ ದ ಸ್ಯಾರಿ ವೆರಿ ಬ್ಯೂಟಿಫುಲ್ ರೆಡ್ ಆ್ಯಂಡ್ ನೇವಿ ಬ್ಲೂ. ಸೊ ಕಂಚಿ ಸ್ಯಾರಿ. Next saree. Next I'll show a very beautiful Kochampalli saree. See here. ಇದು ನಮ್ಮ ದೊಡ್ಡಮ್ಮನ ಸ್ಯಾರಿ, ನಮ್ಮ ಅಕ್ಕಂದಲ್ಲ. ಇದು ಅಮ್ಮಂದು ಸ್ಯಾರಿ. ಸೊ ಈ ಕಲರ್ ಕಾಂಬಿನೇಷನ್ ನೋಡಿದ ತಕ್ಷಣ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ತುಂಬ ಯುನೀಕ್ ಕಾಂಬಿನೇಷನ್ ಇದು ಆ್ಯಕ್ಚುಲಿ ನಾವು ನೋಡಿರೋ ಕೊಚಂಪಲ್ಲಿಲಿ. ಆ್ಯಂಡ್ ಗ್ರೀನ್ ಆ್ಯಂಡ್ ಬ್ಲ್ಯಾಕ್ ಕಲರ್ದು ಅಮ್ಮಂದು ಸ್ಯಾರಿ. ಇದರದ್ದು ಕೂಡ ಇದರದ್ದು ಫಸ್ಟ್ ಕುಚ್ ವರ್ಕ್ ನೋಡೋಣ.
ಫಸ್ಟಿಗೆ ವೇವಿ ಬೇಕು ಹೊಸ ಕಾನ್ಸೆಪ್ಟ್ ಇಷ್ಟು ತನಕ ತೋರಿಸಿದ್ರಲ್ಲಿ ಯಾವುದು ನೀವು ಈ ಥರ ನೋಡಿಲ್ಲ. ಇದರಲ್ಲಿ ಸ್ವಲ್ಪ ವೇವಿ ಬೇಕು ಅಂತಂದು ಹೇಳಿಬಿಟ್ಟು ಈ ರೀತಿ ಮಾಡಿಸಿರೋದು. ಆಮೇಲೆ ಸ್ವಲ್ಪ ಎಲ್ಲಿಗಾದರೂ ಫಂಕ್ಷನ್ಗೆ ಹೋದರೆ ಗ್ರ್ಯಾಂಡಾಗಿ ಕಾಣಲಿ ಅಂತಂದು ಹೇಳಿ ಮತ್ತೆ ಅದ್ರ ಮೇಲೆ ಈ ರೀತಿ ಜುಮ್ಕಾ ಡಿಸೈನ್ನ ಹೇಳಿಬಿಟ್ಟು ವರ್ಕ್ ಮಾಡಿಸಿರೋದು. ಸೊ ಥ್ರೋಟ್ ಈ ಥರ ಜುಮ್ಕಾ ಡಿಸೈನ್ ಇದೆ. ಜುಮ್ಕಾ ಡಿಸೈನು ವಿತ್ ಸ್ಯಾರಿಗೆ ಯಾವ ಕಾಂಬಿನೇಷನ್ ಇದೆಲ್ಲ ಆ ಸೊ ನಮ್ಮಲ್ಲಿ ಕುಚ್ಚು ಮತ್ತು ಬ್ಲೌಸ್ ಡಿಸೈನ್ ವಿತ್ ಡೋರಿ ಎಲ್ಲ ಮಾಡ್ಕೊಂಡು ಡಿಫ್ರೆಂಟಾಗಿ ಯೂನಿಕ್ ಇದೆ ಪ್ರತಿಯೊಂದು, ಯಾವುದು ಓಲ್ಡ್ ಒನ್ಗೆ ಕಾಪಿ ಮಾಡಿಲ್ಲ. ಸೊ ನೀವು ಎಲ್ಲ ನೋಡಿದ್ರು ಎಲ್ಲ ಡಿಸೈನ್ಸ್ ಯೂನಿಕ್ ಇದೆ. ಯಾವ್ಯಾವ ಹೆವಿ ಸ್ಯಾರಿ ಇದೆ ಹೆವಿನೇ ಮಾಡಿಸಿರೋದು ಡಿಸೈನ್ಸ್ನೆಲ್ಲ. ಸ್ವಲ್ಪ ಗ್ರ್ಯಾಂಡಾಗಿ ಎಲ್ಲಾದರೂ ಫಂಕ್ಷನ್ಗೆ ಹೋಗೋ ಸ್ಯಾರಿನ ಸ್ವಲ್ಪ ಹೆವಿ ಮಾಡಿಸಿದೆ. ಆಮೇಲೆ ಬೇಕಾದರೆ ಸಿಂಪಲ್ ಆಗಿನೂ ಕೂಡ ಮಾಡಿಸ್ಕೋಬೋದು. ಇದರಲ್ಲಿ ವೆರಿ ಸಿಂಪಲ್ ಡಿಸೈನ್ಸ್ ಕೂಡ ಮಾಡ್ಕೋಬೋದು. ಓಕೆ, ಸೊ ಸಿಂಪಲ್ ಡಿಸೈನ್ಸ್ಗೂ ಒಂದು ಲಾಗ್ ಮಾಡ್ತೀನಿ. ಇವಾಗ ಜಸ್ಟ್ ತೋರಿಸ್ತಾ ಇರೋದು ಫುಲ್ ಹೆವಿ ಮತ್ತು ಸಿಲ್ಕ್ ಸ್ಯಾರಿ, ಮದುವೆ ಸ್ಯಾರಿ ತೋರಿಸ್ತಾ ಇದ್ದೀವಿ. ಸೊ ನಿಮಗೆ ಸಿಂಪಲ್ ಮತ್ತು ಸಣ್ಣ ಪುಟ್ಟ ಸ್ಯಾರೀಸ್ ಏನಂತೀರಾ ಅದ್ರ ಬ್ಲೌಸ್ ಡಿಸೈನ್ಸ್ ಇನ್ನೂ ಯೂನಿಕ್ ಆಗಿದೆ. ಅದ್ರ ಡಿಸೈನ್ಸು ನಾನು ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ. ಸೊ ಇವಾಗ ಜಸ್ಟ್ ಮದುವೆ ಸೀಸನ್ ಅಂತ ಹೆವಿ ಡಿಸೈನರ್ ಸ್ಯಾರೀಸ್ನ ಮಾತ್ರ ತೋರಿಸ್ತಿದ್ವಿ. ಸೊ ಇದ್ರ ಬ್ಲೌಸ್ ನೋಡಬೇಕು. ಇದ್ರ ಬ್ಲೌಸ್ನ ಫಸ್ಟಿಗೆ ಆ್ಯಕ್ಚುಲಿ ಬ್ಲೌಸಲ್ಲಿ ಮೇನ್ ಇರೋದೇ ಫ್ರಂಟ್ ಡಿಸೈನ್. ನಮ್ಮ ಅಕ್ಕ ಇಲ್ಲಿನೋ ಪಿಕಾಕ್ ಮಾಡಿಸ್ಬಿಟ್ಟಿದ್ದಾರೆ. ಇದು ಡಿಸೈನ್ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಇಲ್ಲಿ ಹೈ ನೆಕ್ ಇಡಿಸಿ ಈ ರೀತಿ ವಿ ಶೇಪಲ್ಲಿ ಕಾಂಬಿನೇಷನ್ ಮಾಡಿಕೊಂಡು ಇದರದ್ದು ವರ್ಕ್ ಇಷ್ಟೇ ಮಾಡಿಸಿರೋದು ಸಿಂಪಲ್ ಆಗಿ. ಸೊ ಆ್ಯಂಡ್ ಕಂಪ್ಲೀಟ್ ಬಾರ್ಡರ್ನ ಸ್ಲೀವ್ಸಿಗೆ ಯೂಸ್ ಮಾಡಿಕೊಂಡು ಸ್ವಲ್ಪ ಕೈಗೆ ಮತ್ತು ಎಡ್ಜ್ ಟಚ್ ಇರಲಿ ಅಂಥೇಳಿ ಡಿಫ್ರೆಂಟಾಗಿ ಸ್ವಲ್ಪ ಅರೇಂಜ್ಮೆಂಟ್ ಡಿಫ್ರೆಂಟ್ ಇರಲಿ. ಲಾಸ್ಟ್ ಟೈಮ್ ಇದ್ದಿದ್ರೆಲ್ಲ ಬೇಡ ಅಂಥೇಳಿ ಈ ರೀತಿ ಮಾಡಿಸಿರೋದು, ಹೇಳ್ಬಿಟ್ಟು ಮಾಡಿಸಿರೋದು. ಓಕೆ ಓಕೆ, ಆ್ಯಂಡ್ ಬ್ಯಾಕ್ ಸೈಡ್ ಅಗೇನ್ ಯು ಕ್ಯಾನ್ ಸಿ ರೌಂಡ್ ನೆಕ್, ಹೈ ನೆಕ್ ಇರೋದ್ರಿಂದ ಈ ರೀತಿ ಓಪನ್ ಮಾಡ್ಕೊಂಡಿರೋದು. ಇದು ಕೂಡ ಡಿಸೈನ್ ಮಾಡಿಸಿದೆ ಇದರಲ್ಲಿ. ಓಕೆ, ಆ್ಯಂಡ್ ಡೋರಿ ಕೂಡ ಸ್ವಲ್ಪ ಡಿಫ್ರೆಂಟಾಗಿರಲಿ, ಎಲ್ಲ ಸೇಮ್ ಆಗೋದು ಬೇಡ ಅಂಥೇಳಿ ಈ ರೀತಿ ಮಾಡಿಸಿರೋದು. ಓಕೆ, ಸೊ ಇದರಲ್ಲಿ ಇನ್ನೂ ಡಿಫ್ರೆಂಟ್ ಭಾಳಷ್ಟು ವೆರೈಟಿ ಮಾಡಿಸ್ಕೋಬೋದು. ನಾನು ಇದಿರಲಿ ಅಂತೇಳಿ ಈ ರೀತಿ ಮಾಡಿಸಿರೋದು ಇದಕ್ಕೋಸ್ಕರ. ಆ್ಯಂಡ್ ದಿಸ್ ಸ್ಯಾರಿ ಬ್ಲ್ಯಾಕ್ ಆ್ಯಂಡ್ ಗ್ರೀನ್, ವೆರಿ ಬ್ಯೂಟಿಫುಲ್ ಕಾಂಬಿನೇಷನ್. ಅಗೇನ್ ಇದು ಮದುವೆಗೆಲ್ಲ ಹಾಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಕ್ಚುಲಿ ಈ ಸ್ಯಾರಿ. ಓಕೆ ಓಕೆ, ಬಟ್ ಸೊ ಇಲ್ಲೊಂದು ಸ್ಯಾರಿ ಇದೆ, ಇದರದ್ದು ಕುಚ್ಚೆಲ್ಲ ಕಟ್ಟಿದ್ದಾರೆ, ಬ್ಲೌಸ್ ಇನ್ನೂ ರೆಡಿ ಆಗ್ತಾ ಇದೆ. ಇದು ಪೈಟ್ನಿ ಅಲ್ವಾ? ಪ್ಯೂರ್ ಇಳ್ಕಲ್. ಹಾಂ, ಇದು ಪ್ಯೂರ್ ಇಳ್ಕಲ್ ಸ್ಯಾರಿ. ಸೊ ಹುಬ್ಳಿ ಧಾರವಾಡದಲ್ಲಿ ಇರೋರಿಗಾದರೆ ತುಂಬ ಬೇಗ ಗೊತ್ತಾಗ್ಬಿಡುತ್ತೆ ಇಳ್ಕಲ್ ಸ್ಯಾರಿ, ಬಿಕಾಸ್ ಇಲ್ಲೆಲ್ಲರಿಗೂ ಫೇಮಸ್. ತೋರಿಸಿರೋದ್ರಲ್ಲಿ ಒಂದು ಮದುವೆಗಂತ ತೆಗೆದಿದ್ರು, ಸ್ವಲ್ಪ ಕಂಚಿಯಲ್ಲಿ ತೆಗೆದಿದ್ದು ಸ್ಯಾರಿ ಬಿಟ್ಟರೆ ಆಲ್ಮೋಸ್ಟ್ ಹುಬ್ಳಿ ಧಾರವಾಡಲ್ಲೇ. ಸೊ ನಾವು ಜಾಸ್ತಿ ಹುಬ್ಳಿ ಧಾರವಾಡಲ್ಲೇ ಪರ್ಚೇಸ್ ಮಾಡ್ತೀವಿ. ಸೊ ಥ್ರೋಟ್ ಸ್ಯಾರಿ ಈ ಥರ ಇದೆ, ಲೈಟ್ ಬ್ಲೂ ಆ್ಯಂಡ್ ರೆಡ್ ಕಾಂಬಿನೇಷನ್. ಓಕೆ, ಕುಚ್ಚು ಕೂಡ ಒಂದು ಸ್ವಲ್ಪ ಪೈಟ್ನಿ ಇದು ಇಳ್ಕಲ್ ಸ್ಯಾರಿ ಇರೋದ್ರಿಂದ ಸ್ವಲ್ಪ ಕುಚ್ಚು ಡಿಫ್ರೆಂಟ್ ಆಗಿರಲಿ ಅಂತೇಳಿ ಈ ರೀತಿ ಮಾಡಿಸಿದೆ. ಅಗೇನ್ ಮದುವೆ ಇದೆ, ಮದುವೆ ಆ ಥರದ್ದು ಎಲ್ಲರ ಫಂಕ್ಷನಿಗೆ ಹಾಕೋಕ್ಕಂತ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಸಿದೆ ಇದನ್ನು. ಸೊ ನೀವು ನೋಡ್ಬೋದು ಪಿಕಾಕ್ ಡಿಸೈನ್ ಇದೆ, ಮತ್ತು ಈ ಥರ ಕೆಳಗಡೆ ಬೀಡ್ಸ್ ಎಲ್ಲ ಹಚ್ಚಿದ್ದೀವಿ. ಇದು ವೇವಿ ಟಚ್ ಇದೆ ಎಂಡ್ಸಲ್ಲಿ. ಸೊ ಥ್ರೋಟ್ ಈ ಥರ ನೋಡಿ, ಇದು ಈ ರೀತಿ ನೀವು ಮಾಡಿಸ್ಕೋಬೋದು. ಈ ರೀತಿ ಕಂಪ್ಲೀಟ್ ಪ್ಯಾರಿ ಡಿಸೈನ್ ಇದೆ. ಇದು ನಮ್ಮದು ಯೂನಿಕ್ ಕುಚ್ ಅಂತಲೇ ಹೇಳ್ಬೋದು. ಇದು ನಿಮಗೆ ಯಾವುದರಲ್ಲಿ ಅಂತಂದರೆ ಮದುವೆಗೆಲ್ಲ ಬೇಕಿತ್ತು, ಮದುವೆ ಸ್ಯಾರೀಸ್ಗೆ ಅಂತ ಸ್ವಲ್ಪ ಗ್ರ್ಯಾಂಡ್ ಆ್ಯಂಡ್ ಹೆವಿನೂ ಇದೆ ವರ್ಕು. ಆ್ಯಂಡ್ ಆಗುತ್ತೆ ಇದರದ್ದು ಅರೌಂಡ್ ಕಾಸ್ಟು ಕೂಡ ಸ್ವಲ್ಪ ಹೆವಿ ಇದೆ, ಬಟ್ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟು ಕಾಸ್ಟ್ಲಿ ಸೀರೆ ತೊಗೊಂಡ್ಮೇಲೆ ಇಷ್ಟೊಂದು ಡಿಸೈನ್ ಬೇಕೇ ಅಲ್ವಾ? ಅದಕ್ಕೋಸ್ಕರ ಇದನ್ನ ಮಾಡಿಸಿರೋದು. ಸಿಂಪಲ್ ಆಗಬೇಕಂದ್ರೆ ಮತ್ತೆ ಬೇರೆ ಥರದ್ದು ಸಿಂಪಲ್ ಸೀರೆಗೆ ಮಾಡ್ಕೋಬೋದು. ಓಕೆ, ಸೊ ಇದ್ರ ಬ್ಲೌಸ್ ಇನ್ನೂ ರೆಡಿ ಆಗಿಲ್ಲ. ನಾನು ಬ್ಲೌಸ್ ರೆಡಿ ಆದ ತಕ್ಷಣ ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ. ಸೊ ಸದ್ಯಕ್ಕೆ ಕುಚ್ಚೆಲ್ಲ ರೆಡಿ ಇದೆ. ಸೊ ರೆಡಿ ಆಗಲಿಕ್ಕಿದೆ. ಇದರ ಡಿಸೈನ್ನ ಸ್ವಲ್ಪ ಇನ್ನೂ ಯೋಚನೆ ಮಾಡಿ ಹಾಕಿಸ್ತಿದ್ವಿ. ಸೊ ದಿಸ್ ಈಸ್ ಅಬೌಟ್ ಇಳ್ಕಲ್ ಸ್ಯಾರಿ. ತಡಿದಮ್ಮ, ಇದು ಅಕ್ಕ ಇನ್ನು ಹಿಡ್ಕೊ, ಬರೀ ಒಂದು ಫೋಟೋ ತೆಗಿತೀನಿ ಆಗಲಿ ಹಂಗೆ. ಅದು ಚಂದ ಬಂದಿತ್ತು ನಿಮ್ಗೆ ಹಾಕಿ ಹಾಸ್. ಸೊ ನೆಕ್ಸ್ಟ್ ಸ್ಯಾರಿ ಅಗೇನ್ ಇದು ಕೂಡ ಸ್ವಲ್ಪ ಸಿಲ್ಕ್ ಸ್ಯಾರಿ, ಮದುವೆಗೆ ಹೋಗಿತ್ತು. ಇದನ್ನ ಸ್ವಲ್ಪ ಎತ್ತಿಟ್ಬಿಡ್ತೀರಾ ಅಂದರೆ ಹಾಂ ಬೆಸ್ಟ್. ಇದರ ಬ್ಲೌಸ್ ಇಲ್ಲ ಅಂದರೆ ಅದನ್ನು ತೋರಿಸ್ತದೆ. ಸೊ ಇದು ಮದುವೆಗೆ ಅಂತ ತೊಗೊಂಡಿದ್ದು ಸ್ಯಾರಿನೇ. ಆ್ಯಂಡ್ ಈ ಥರ ಆರೆಂಜ್ ಆ್ಯಂಡ್ ರಾಯಲ್ ಗ್ರೀನ್ ಕಾಂಬಿನೇಷನಲ್ಲಿರೋದು. ಇದ್ರ ಕುಚ್ ಡಿಸೈನ್ ನೋಡೋದಾದರೆ ಸಿ ಅಗೇನ್ ಈ ಥರ ಒಂದು ಸ್ಮಾಲ್ ಫ್ಲವರ್ಸ್ ಸಿಂಪಲ್ ಆಗಿರಲಿ ಅಂತ ಸಿಂಪಲ್ ಡಿಸೈನ್ ಇದೆ. ಇದ್ರ ಬ್ಲೌಸ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಇದ್ರ ಬ್ಲೌಸ್ನ ನೋಡೋಣ. ತುಂಬ ಜನ ಇದ್ರ ಬ್ಲೌಸ್ ಪಿಕ್ಸ್ ಎಲ್ಲ ತೊಗೊಂಡಿದ್ರು ನಮಗೆ ಫಂಕ್ಷನಲ್ಲಿ. ಸೊ ಇದ್ರ ಬ್ಲೌಸ್ ಯಾವ ಥರ ಇದೆ ಅಂದರೆ ಬ್ಲೌಸ್ನ ವೆರಿ ಯುನಿಕ್ ಡೋರಿ ತಗೊಂಡಿದೆ. ಸೊ ಡೋರಿ ನೋಡೋದಾದರೆ ಈ ಥರ ಶೇಪಲ್ಲಿ. ಆ್ಯಂಡ್ ಸಿ ದಿಸ್ ಡಿಸೈನ್
ಆರೆಂಜ್ ಆ್ಯಂಡ್ ಕಂಪ್ಲೀಟ್ಲಿ ದಿಸ್ ಇಸ್ ಪೀಕಾಕ್ ಗ್ರೀನ್ ಆ ಡಿಸೈನ್ ಸೊ ತಗೊಂಡಿದ್ದು. ಸ್ಲೀವ್ಸಲ್ಲಿ ಯಾವ ಥರ ಡಿಸೈನ್ ಇದೆ ಅಂತ ಸ್ಲೀವ್ಸ್ ತೋರಿಸ್ತೀನಿ. ವೆರಿ ಚೆನ್ನಾಗಿ ಸ್ಲೀವ್ಸ್ ತುಂಬ ಯುನಿಕ್ ಇದೆ. ಒಂದು ನೀವೇನಂತರ ವಂಕಿ ಅಥವಾ ಬಾಜು ಬಂದೆಲ್ಲ ಹಾಕೊಳ್ದೇ ಇರೋರು ಈ ಥರ ಡಿಸೈನ್ ಮಾಡಿದ್ರೆ ಸೊ ಇಲ್ಲಿ ಸೇಮ್ ಟಚ್ ಕೊಡುತ್ತೆ. ಎಡ್ಜಿಗೆ ನೋಡ್ಬೋದು ಈ ಎಡ್ಜಲ್ಲಿ ರೀತಿ ಮಾಡಿಸಿದೆ, ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ತುಂಬ ಫಂಕ್ಷನ್ಸ್ನಲ್ಲೆಲ್ಲ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನ್. ಸೊ ಈ ಬ್ಲೌಸ್ ಕಾಂಬಿನೇಷನ್ ಈ ಸ್ಯಾರಿ ತುಂಬ ಚೆನ್ನಾಗಿದೆ. ಫೋಟೋ ಕೂಡ ಗ್ರೀನ್. ಈ ಡಿಸೈನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ರೆಫರ್ ಮಾಡಿಕೊಂಡು. ಸೊ ನಿಮಗೆ ಡಿಸೈನ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಿಮಗೆ ಸ್ಟಿಚಿಂಗ್ ಕೂಡ ನಾವು ಮಾಡಿಸ್ಕೊಡ್ತೀವಿ. ಸೊ 1 ವೀಕಲ್ಲಿ ನಿಮಗೆ ಡಿಸೈನ್ ರೆಡಿ ಇರುತ್ತೆ. ಬಟ್ ಅಗೇನ್ ಇಟ್ ಈಸ್ ಹೆವಿ ಡಿಸೈನ್. ಎಸ್, ಇದು ಹೆವಿ ಸ್ಯಾರೀಸ್ಗೆ ಅಂತಲೇ ಮಾಡಿಸಿರೋದು. ಸೊ ಇವತ್ತು ತೋರಿಸ್ತಾ ಇರೋದೆಲ್ಲ ಹೆವಿ ಡಿಸೈನ್ಸೇ. ಸೊ ಸಿಂಪಲ್ಲಾಗಿ ಒಂದು ಬ್ಲೌಸಸ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಸೊ ನೆಕ್ಸ್ಟ್ ಸ್ಯಾರಿ ಸೊ ಈಗ ತೋರಿಸ್ತಿರೋ ಸ್ಯಾರಿ ನಮ್ಮದು ಆಮಂದು 25ನೇ ವರ್ಷದ ಆ್ಯನಿವರ್ಸರಿ ಸ್ಯಾರಿ. ಇದು ಯಾವ ಥರ ಕಾಂಬಿನೇಷನ್, ಓಕೆ, ಇದು ತುಂಬ ವರ್ಷದ ಹಿಂದೆ ಸ್ಯಾರಿ. ಆಲ್ರೆಡಿ 10 ಇಯರ್ಸ್ ಮೇಲೆ ಆಯಿತು ಈ ಸ್ಯಾರಿನ ತೊಗೊಂಡು. ಇದ್ರ ಕುಚ್ ತುಂಬ ಸಿಂಪಲ್ ಆಗಿದೆ, ನೀವು ಕೂಡ ಡಿಸೈನ್ ಮಾಡ್ಕೋಬೋದು. ಆ್ಯಂಡ್ ಬೇಕಂದರೆ ಹಾಂ ಕೊಡ್ತೀವಿ, ಮಾಡಿಸ್ಕೊಡ್ತೀವಿ. ನಿಮ್ಗೆ ಯಾವುದಾದ್ರೂ ಡಿಸೈನ್ಸ್ ಬೇಕಾದರೆ ಜಸ್ಟ್ ಕಾಂಟ್ಯಾಕ್ಟ್ ಅಸ್. ಇಫ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿಲ್ಲ ಅಂದರೆ ಜಸ್ಟ್ ಕಮೆಂಟ್ ಮೀ, ನಾನು ಚೆಕ್ ಮಾಡಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಅಥವಾ ಯುನಿಕ್ ಡಿಸೈನ್. ಸೊ ಯಾವುದೇ ಬ್ಲೌಸ್ ಡಿಸೈನ್ ಅಥವಾ ಕುಚ್ಚು ಹಾಕಬೇಕು ಅಂದರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಮಾಡಿಸ್ಕೊಡ್ತೀವಿ. ಇದ್ರ ಬ್ಲೌಸ್ ಒಂದು ತೋರಿಸ್ತೀನಿ. ಸೊ ಇದ್ರ ಬ್ಲೌಸ್ನ ತೋರಿಸೋಣ. ಚಾಕ್ಲೇಟ್ ಇತ್ತು.